ಉಸಿರು ನಿಂತ ಮರುಕ್ಷಣ ಏನಾಗುತ್ತದೆ? ನಾವೆಲ್ಲರೂ ಬದುಕಿದ್ದಾಗ ನಾಳೆ ಏನಾಗಬೇಕು, ಮುಂದಿನ ವರ್ಷ ಎಲ್ಲಿರಬೇಕು ಎಂದು ನೂರಾರು ಲೆಕ್ಕಾಚಾರ ಹಾಕುತ್ತೇವೆ. ಆದರೆ ಪ್ರಾಣಪಕ್ಷಿ ಹಾರಿದ ಮೇಲೆ ಈ ಆತ್ಮದ ಪಯಣ ಎಲ್ಲಿಗೆ? ಸಾವಿನ ನಂತರದ ಬದುಕಿನ ಬಗ್ಗೆ ಇಂದಿನ ವಿಜ್ಞಾನಕ್ಕೂ ನಿಲುಕದ ರಹಸ್ಯಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪುರಾಣಗಳಲ್ಲಿ ಬಿಚ್ಚಿಡಲಾಗಿದೆ. ಗರುಡ ಪುರಾಣ ಎಂದರೆ ಕೇವಲ ನರಕ ಮತ್ತು ಶಿಕ್ಷೆಗಳ ಕಥೆಯಲ್ಲ, ಇದು ಸಾವಿನಾಚೆಗಿನ ನಿಗೂಢ ಮತ್ತು ಭಯಾನಕ ಪ್ರಯಾಣದ ಪರಮಸತ್ಯ. ಸಾವಿನ ಈ ನಿಗೂಢ ರಹಸ್ಯದ ಮೊದಲ ಹೆಜ್ಜೆಗೆ ಸುಸ್ವಾಗತ. ಲೋಕದಲ್ಲಿ ಮನುಷ್ಯ ಬದುಕಿದ್ದಾಗ ಇದೆಲ್ಲ ನನ್ನದು, ನಾನೇ ಶ್ರೇಷ್ಠ ಎಂಬ ಅಹಂಕಾರದಲ್ಲಿ ತೇಲುತ್ತಿರುತ್ತಾನೆ. ಕೋಟ್ಯಂತರ ರೂಪಾಯಿ ಗಳಿಸಿದ್ದರೂ ಸಾವು ಎಂದರೆ ಬೆಚ್ಚಿ ಬೀಳುತ್ತಾನೆ. ಈ ಭಯವೇಕೆ? ದೃಶ್ಯ ವೈಕುಂಠ ಕ್ಷೀರಸಾಗರದಲ್ಲಿ ಸೃಷ್ಟಿಕರ್ತ ಶ್ರೀಹರಿ ಶೇಷನಾಗನ ಮೇಲೆ ಪವಡಿಸಿದ್ದಾನೆ. ಆಗ ಅಲ್ಲಿಗೆ ಬರುವ ಅವನ ವಾಹನ ಪಕ್ಷಿರಾಜ ಗರುಡನ ಮುಖದಲ್ಲಿ ಆತಂಕ, ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳ ಸುಳಿಗಾಡಿ. ಪ್ರಭು ಎಂದು ಗರುಡ ಕೈಮುಗಿದು ಪ್ರಶ್ನಿಸುತ್ತಾನೆ. ಭೂಲೋಕದಲ್ಲಿ ಮನುಷ್ಯರು ಹುಟ್ಟಿದಾಗದ ನಗುತ್ತಾರೆ, ಆದರೆ ಸಾವು ಎಂದರೆ ಇಷ್ಟೊಂದು ಭಯವೇಕೆ? ಪ್ರಾಣ ಈ ಭೌತಿಕ ದೇಹವನ್ನು ಬಿಟ್ಟ ಮೇಲೆ ಆ ಜೀವಾತ್ಮದ ಪರಿಸ್ಥಿತಿ ಏನಾಗುತ್ತದೆ? ಭಗವಂತ ನಗುತ್ತಾ ಹೇಳುತ್ತಾನೆ, ಗರುಡ, ಸಾವಿನ ಭಯ ಬರುವುದು ಮನುಷ್ಯನ ಅಜ್ಞಾನದಿಂದ. ಹಳೆಯ ಬಟ್ಟೆ ಬಿಸಾಡಿ ಹೊಸ ಬಟ್ಟೆ ಧರಿಸುವಂತೆ ಜೀವಾತ್ಮ ಒಂದು ದೇಹವನ್ನು ತ್ಯಜಿಸಿ ಇನ್ನೊಂದು ದೇಹವನ್ನು ಸೇರುತ್ತದೆ. ಆತ್ಮಕ್ಕೆ ಸಾವಿಲ್ಲ. ಆದರೆ ಗರುಡ, ಮನುಷ್ಯ ತನ್ನ ದೇಹವನ್ನು ಬಿಟ್ಟು ಹೋಗುವಾಗ ತಾನು ಮಾಡಿದ ಕರ್ಮಗಳನ್ನು ಮಾತ್ರ ತನ್ನ ಜೊತೆ ಕೊಂಡೊಯ್ಯುತ್ತಾನೆ. ದಾನ ಧರ್ಮ ಮಾಡಿದವರ ಪ್ರಾಣ ಒಂದು ಸಣ್ಣ ನೋವಿಲ್ಲದೆ ಸುಲಭವಾಗಿ ದೇಹ ಬಿಟ್ಟು ಹೋಗುತ್ತದೆ. ಆದರೆ ಯಾರು ಅಹಂಕಾರದಿಂದ ಮೆರೆಯುತ್ತಾರೋ, ಬೇರೆಯವರಿಗೆ ಮೋಸ ಮಾಡುತ್ತಾರೋ, ಪಾಪಕರ್ಮಗಳಲ್ಲಿ ಮುಳುಗುತ್ತಾರೋ ಅವರ ಅಂತ್ಯ ಅತ್ಯಂತ ಭಯಾನಕವಾಗಿರುತ್ತದೆ. ಪ್ರಾಣ ಹೋಗುವ ಆ ಅಂತಿಮ ಕ್ಷಣದಲ್ಲಿ ಅವರ ಕಣ್ಣೆದುರು ಯಮದೂತರು ಬಂದು ನಿಲ್ಲುತ್ತಾರೆ. ಆ ಭಯಾನಕ ರೂಪಗಳನ್ನು ನೋಡಿ ಪಾಪಿಗಳ ಪ್ರಾಣ ಕಂಠಕ್ಕೆ ಬಂದು ನಿಲ್ಲುತ್ತದೆ, ನರಕಯಾತನೆ ಅನುಭವಿಸುತ್ತದೆ. ಇದನ್ನು ಕೇಳಿ ಬೆಚ್ಚಿಬಿದ್ದ ಗರುಡ ಮತ್ತೊಂದು ಪ್ರಶ್ನೆ ಕೇಳುತ್ತಾನೆ. ಸ್ವಾಮಿ, ದೇಹ ಬಿಟ್ಟ ತಕ್ಷಣ ಆತ್ಮ ಯಮಲೋಕಕ್ಕೆ ಹೋಗುತ್ತದೆಯೇ ಅಥವಾ ಭೂಮಿಯಲ್ಲೇ ಇರುತ್ತದೆಯೇ? ನಿಮಗೆ ಗೊತ್ತೇ? ಜೀವಾತ್ಮ 13 ದಿನಗಳ ಕಾಲ ತನ್ನ ಮನೆಯ ಹತ್ತಿರ ತನ್ನ ಪ್ರೀತಿಯ ಜನರ ಸುತ್ತಲೇ ಅಳುತ್ತಾ ತಿರುಗಾಡುತ್ತಿರುತ್ತದೆ. ಏಕೆ ಗೊತ್ತೇ? ಆ ಆತ್ಮಕ್ಕೆ ಪಶ್ಚಾತ್ತಾಪವಾಗುತ್ತದೆಯೇ? ಆ ಆತ್ಮವನ್ನು ಹೇಗೆ ಎಳೆದುಕೊಂಡು ಹೋಗುತ್ತಾರೆ? ಆ ಭಯಾನಕ ಯಮಮಾರ್ಗ ಹೇಗಿರುತ್ತದೆ ಎಂದು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ನಿಗೂಢ ರಹಸ್ಯ ಎಲ್ಲರಿಗೂ ತಿಳಿಯಲು ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಕಥೆ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಸ್ಟೋರೀಸ್ ಲ್ಯಾಬ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆನಪಿರಲಿ, ನಾವು ಮಾಡಿದ ಕರ್ಮ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಮುಂದಿನ ಸಂಚಿಕೆಗಾಗಿ ಕಾಯುತ್ತಿರಿ.